ಜಿ ಟಿ ದೇವೇಗೌಡರು ದಳವನ್ನು ಬಿಟ್ಟು ಕಾಂಗ್ರೆಸ್ನ ಕೈ ಹಿಡಿತಾರಾ ಅನ್ನೋ ಚರ್ಚೆ ಪ್ರಾರಂಭವಾಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಆದಿಯಾಗಿ ರಾಜಕೀಯ ನಾಯಕರು ಇದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾಧ್ಯಮಗಳ ಪ್ರಶ್ನೆಗೆ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಂತೂ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಸಿಡುವು ಕೂಡ ವ್ಯಕ್ತವಾಯಿತು. ಯಾವ ರೀತಿ ಇದೆ ರಿಯಾಕ್ಷನ್, ಪೊಲಿಟಿಕಲ್ ರಿಯಾಕ್ಷನ್, ಜಿ ಟಿ ದೇವೇಗೌಡರ ಈ ಅಸಮಾಧಾನ, ಮುನಿಸು, ಅದಾದ ನಂತರದ ಮಾತುಗಳು, ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸಿ. ಯಾವತ್ತೂ ನನಗೆ ಸೋಲನ್ನು ನಂಗೆ ಕ್ಷೇತ್ರ ಜನ ಕೊಟ್ಟಿಲ್ಲ. ಆದ್ದರಿಂದ ಅವ್ರು ಹೇಳ್ದಂಗೆ ಅವರೇ ಹೈಕಮಾಂಡು, ಅವರೇ ನನ್ನ ಎಲ್ಲ ಗುರುಗಳು, ಮತದಾರರು. ಕ್ಷೇತ್ರದ ಮತದಾರರು ಹೇಳಿದ್ರೆ ಹೋಗಿ ರೆಡಿ ಇದ್ದಾರೆ. ಹಾಗಾದರೆ ಮತದಾರರು ಅವ್ರು ತೀರ್ಮಾನ ತಗೊಂಡು ಬಾವಿ ಬೀಳು ಅಂದರೂ ಬೀಳ್ತೀನಿ. ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೇನೆ. ಜನ ಬಯಸಿದ್ರೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ಅಂತ ಮಾತು ಹೇಳಿದ್ದಾರೆ. ಯಾವಾಗ ಇವತ್ತು ಹೇಳಿದ್ದಾರೆ. ನೋಡೋಣ, ಅವ್ರ ಅಭಿಪ್ರಾಯ. ಅವರೊಬ್ಬರೇ ಅಲ್ಲ, ಭಾಳ ಜನ ಬಿ ಜೆ ಪಿಯವರು ಇದ್ದಾರೆ. ನಾನು ಈಗ ಅವರೆಲ್ಲ ಬಿ ಜೆ ಪಿಯವರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕಾಯ್ತಿತ್ತಾ? JDSನದು ಈ ಕತೆ ಆದರೆ ರಾಜ್ಯ ಬಿಜೆಪಿ ಘಟಕದ್ದು ಮತ್ತೊಂದು ಕತೆ. ಮಹಾರಾಷ್ಟ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಏಕ್ ಹೇ ತೋ ಸೇಫ್ ಹೇ. ಮಹಾರಾಷ್ಟ್ರದಲ್ಲಿ ಗೆಲುವನ್ನು ಸಂಪಾದನೆ ಮಾಡಲಿಕ್ಕೆ ಬಿಜೆಪಿಗೆ ಸಹಾಯಕವಾಯಿತು ಆ ಮಾತು. ಮಹಾರಾಷ್ಟ್ರದ ಮತದಾರರಿಗೆ ಅರ್ಥವಾದ ಏಕ್ ಹೇ ತೋ ಸೇಫ್ ಹೇ ಮಾತು ಅದ್ಯಾಕೋ ರಾಜ್ಯ ಬಿಜೆಪಿ ಘಟಕದ ನಾಯಕರಿಗೆ ಅರ್ಥವಾದಂತೆ ಕಾಣ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಲೇ. ಅದರಲ್ಲೂ ಬೈ ಎಲೆಕ್ಷನ್ ಫಲಿತಾಂಶ ಅದಕ್ಕೆ ಪುಷ್ಟಿ ನೀಡುವಂತಿದೆ. ಸದ್ಯ ವಿಜೇಂದ್ರ ಅವರ ಕುರ್ಚಿ ಕೂಡ ಶೇಕ್ ಆಗುವಂತೆ ಕಾಣ್ತಾ ಇದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೈ ಎಲೆಕ್ಷನ್ನಲ್ಲಿ ಬಳಲಿ ಬೆಂಡಾದ ಕಮಲ, ವಿಜೇಂದ್ರ ವಿರುದ್ಧ ಗುಡುಗಿದ ಯತ್ನಾಳ್. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ. ರಾಜ್ಯದಲ್ಲಿ ನಡೆದ ಬೈ ಎಲೆಕ್ಷನ್ ಫಲಿತಾಂಶ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನುವಂತೆ ಆಗಿದೆ. 3 ಕಡೆ ಬಿಜೆಪಿ ಗೆಲುವನ್ನ ಕೈ ಚೆಲ್ಲಿದ್ದೂ ಆಗಿದೆ. ಉಪಚುನಾವಣೆ ರಿಸಲ್ಟ್ ಬಿವೈ ವಿಜೇಂದ್ರ ಕುರ್ಚಿಗೆ ಕಂಟಕ ತಂದುಕೊಟ್ಟಿದೆ. ಹೌದು, ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಮರ ಕಂಟಿನ್ಯೂ ಆಗಿದೆ. 3 ಕ್ಷೇತ್ರದಲ್ಲೂ ಎನ್ಡಿಎ ಮುಗ್ಗರಿಸಿದ್ದು ವಿಜೇಂದ್ರ ಕುರ್ಚಿ ಕಿತ್ತುಕೊಳ್ಳೋ ಭೀತಿ ಎದುರಾಗಿದೆ. ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಸಂಘರ್ಷ ಈಗಾಗಲೇ ತಾರಕಕ್ಕೆ ಏರಿಯಾಗಿದೆ. ವಿಜೇಂದ್ರ ಬದಲಾವಣೆಗೆ ಯತ್ನಾಳ್ ಬಣ ಪಟ್ಟು ಹಿಡಿದು ಕುಳಿತಿದೆ. ಒಂದೆಡೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಯತ್ನಾಳ್ ಟೀಮ್ ಅಣಿಯಾಗಿದೆ. ಇನ್ನೊಂದು ಮಗ್ಗಲಿನಲ್ಲಿ ಯತ್ನಾಳ್ ಗ್ಯಾಂಗ್ಗೆ ಬ್ರೇಕ್ ಹಾಕಲು ವಿಜೇಂದ್ರ ತಯಾರಿ ನಡೆಸಿದ್ದಾರೆ. ಈ ಪೈಕಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ದೆಹಲಿಯಲ್ಲಿ ಯಾರ ಆಟ ನಡೆಯುತ್ತೆ ಅನ್ನೋದು ಇನ್ನೂ ಕುತೂಹಲ ಕೆರಳಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟಿ ದೇವೇಗೌಡರ ಹೇಳಿಕೆಯನ್ನ ಗಮನಿಸ್ತಾ ಇದ್ವಿ. ಅವರ ಹೇಳಿಕೆಯನ್ನ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ರ ಜಿ ಟಿ ದೇವೇಗೌಡರು ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಇನ್ಫ್ಯಾಕ್ಟ್ ಇಂಥದ್ದೊಂದು ಕೂಗು ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ, ಬೈ ಎಲೆಕ್ಷನ್ ಅಲ್ಲ, ಹಿಂದೆ ನಡೆದ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಚನ್ನಪಟ್ಟಣದ ಸೋಲಿನ ನಂತರದಲ್ಲಿ ಜಿ ಟಿ ದೇವೇಗೌಡರ ಹೇಳಿಕೆಯನ್ನ ಗಮನಿಸಿದ್ರೆ ಮಾತಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ 10 ಹಲವು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಗಮನಿಸ್ತಾ ಹೋಗೋಣ. ದೊಡ್ಡಗೌಡರ ಕೋಟೆಯಲ್ಲಿ ಆಪ್ತರಲ್ಲೇ ಬಿರುಕು ಹೆಚ್ಚಾಗ್ತಾ ಇದೆಯಾ? JDSನಿಂದ ಒಂದು ಕಾಲನ್ನ ಹೊರಗಿಟ್ಟು ಬಿಟ್ರ ಜಿ ಟಿ ದೇವೇಗೌಡರು. ಮೊನ್ನೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ವೇದಿಕೆಯಲ್ಲೇನೆ ದಸರಾ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಹೊಗಳಿ ಚರ್ಚೆಗೆ ಗ್ರಾಸವಾಗಿದ್ರು ಜಿ ಟಿ ದೇವೇಗೌಡರು. ಹಾಗಂದ ಮಾತ್ರಕ್ಕೆ ಪಕ್ಷ ಬಿಟ್ಬಿಡ್ತೀರಾ ಅಂತ ಹೇಳಿ ನೇರವಾಗಿ ಅದೇ ಸಂದರ್ಭದಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಮೂಡಾ ವಿಚಾರದಲ್ಲಿ ನನಗೇನು ಗೊತ್ತಿದೆ ಅದನ್ನು ನಾನು ಮಾತನಾಡ್ತೆ. ಹಂಗಂದ ಮಾತ್ರಕ್ಕೆ JDS ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋದೇನಿಲ್ಲ ಅಂತ ಹೇಳಿ ಅಷ್ಟೇ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ರು ಜಿ ಟಿ ದೇವೇಗೌಡರು.
ಹಾಗೆ ಅಂದಂದಿದ್ದ ಜಿ ಟಿ ದೇವೇಗೌಡರು ಇವತ್ತು ಮತ್ತೊಮ್ಮೆ ಪಕ್ಷದ ವಿರುದ್ಧವೇ, ಪಕ್ಷದ ನಾಯಕರ ವಿರುದ್ಧವೇ ಅಪಸ್ವರವನ್ನು ಎತ್ತಿದ್ದಾರೆ. ಇನ್ಫ್ಯಾಕ್ಟ್ JDSನ ಕೋರ್ ಕಮಿಟಿಯ ನಾಯಕ ಜಿ ಟಿ ದೇವೇಗೌಡ ಅವರನ್ನ ನಾವು ಕರಿಬೇಕಾಗಿತ್ತ ಚುನಾವಣೆಗೆ ಬನ್ನಿ ಅಂತ ಹೇಳಿ ಅವರೇ ಮುಂದೆ ನಿಂತ್ಕೊಂಡು ಚುನಾವಣೆ ಮಾಡಬೇಕಾಗಿತ್ತು. JDSನ ಕಿರಿಯ ನಾಯಕರ ವಾದ ಇದು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಇದು ನೆಪ ಮಾತ್ರ, ನನ್ನನ್ನು ಯಾರು ಕರೀಲಿಲ್ಲ ಅನ್ನೋದು ನೆಪ ಮಾತ್ರ. ಅಸಲಿ ಉದ್ದೇಶ ಪಕ್ಷದಿಂದ ಹೊರಗೆ ಹೋಗೋದು ಅನ್ನೋ ವಿಶ್ಲೇಷಣೆ JDS ಪಾಳ್ಯದಿಂದ ಕೇಳೋಕೆ ಸಿಗ್ತಾ ಇದೆ. ಚನ್ನಪಟ್ಟಣ ಅಖಾಡದಲ್ಲಿ ಪ್ರಚಾರಕ್ಕೆ ಬಾರದೆ ದೂರ ಉಳಿದ್ರು ದೇವೇಗೌಡರ ಆಪ್ತರು. ಜಿ ಟಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ನೇರ ಮಾತುಗಳಲ್ಲಿ ಹೇಳಿಬಿಟ್ರು. ದೊಡ್ಡ ಗೌಡರ ಆಪ್ತರು ದೂರ ಸರಿತಿರೋದಕ್ಕೆ ಅಸಲಿ ಕಾರಣವಾದರೂ ಏನು? ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣವಾ, ಅಥವಾ ಟಿಕೆಟ್ ಕೊಟ್ಟ ನಂತರವಾದರೂ ಚುನಾವಣೆಗೆ ಪ್ರಚಾರಕ್ಕೆ ಕರೀಲಿಲ್ಲ ಅನ್ನೋ ಕಾರಣನ, ಅಥವಾ ಪಕ್ಷದಲ್ಲಿ ಹಿಂದಿದ್ದಷ್ಟು ಸ್ಥಾನಮಾನ ಈಗ ಸಿಗ್ತಿಲ್ಲ ಅನ್ನೋ ಕಾರಣನ? ಸ್ಥಾನಮಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ, ಯಾಕಂತಂದರೆ ಆಲ್ರೆಡಿ ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಅವರನ್ನು ಮಾಡಿದ್ದಾರೆ. ಗೌರವ ಮರ್ಯಾದೆ ಅಥವಾ ಅವರ ಮಾತಿಗೆ ಗಣನೆ ಇದು ಕಮ್ಮಿ ಆಗ್ತಿದೆಯಾ? ಅದರ ಬಗ್ಗೆ ಅತೃಪ್ತಿ ಇದೆಯಾ ಜಿ ಟಿ ದೇವೇಗೌಡರಿಗೆ? ದಳಪತಿ ಕೋಟೆಯಲ್ಲಿ ಸೈಡ್ ಲೈನ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆಯಾ? ಹಾಗೆ ನೋಡಿದ್ರೆ ದೇವೇಗೌಡರಿಗೆ ಆಪ್ತರು, ಎಚ್ ಡಿ ದೇವೇಗೌಡರಿಗೆ ಜಿ ಟಿ ದೇವೇಗೌಡರು ಆಪ್ತರು. ಆದರೆ ಕುಮಾರಸ್ವಾಮಿ ಅವರು ದೂರ ಇಡ್ತಿದ್ದಾರಾ ಜಿ ಟಿ ದೇವೇಗೌಡರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋದಾದರೆ ಅದರ ಉದ್ದೇಶ ಏನು? ನಮ್ಮ ಪ್ರತಿನಿಧಿ ವಿನೋದ್ ನೇರವಾಗಿ ಪ್ರಶ್ನೆ ಕೇಳಿದ್ರು ಜಿ ಟಿ ದೇವೇಗೌಡರಿಗೆ. ಅರೆ, ನಿಮ್ಮ ಪುತ್ರ ಹರೀಶ್ ಅವ್ರು ಕಂಡ್ರೆ ಬಹಳ ಪ್ರೀತಿ ಕುಮಾರಸ್ವಾಮಿ ಅವರಿಗೆ, ನೀವು ಹೇಗೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಜಿ ಟಿ ದೇವೇಗೌಡರು ಹೇಳ್ತಾರೆ, ಇಲ್ಲಿಲ್ಲ, ಹಿರಿಯರ ಮೇಲೆ ಬಹಳ ವಿಶ್ವಾಸ, ಹಿರಿಯರ ಮೇಲೆ ವಿಶ್ವಾಸ ಕಡಿಮೆ. ಈ ಮಾತಿನ ಅರ್ಥ ಏನು? ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಹಿರಿಯ ನಾಯಕರನ್ನ ಸೈಡ್ಲೈನ್ ಮಾಡ್ತಿದ್ದಾರಾ? ದಳಪತಿ ಕೋಟೆಯಲ್ಲಿ ಜಿ ಟಿ ದೇವೇಗೌಡರ ಮಾತಿಗೆ ಕಿಮ್ಮತ್ತು ಸಿಗ್ತಾ ಇಲ್ವಾ? ಇದೆಲ್ಲವನ್ನ ಗಮನಿಸ್ತಾ ಇದ್ರು ಕೂಡ ದೇವೇಗೌಡರು ಸೈಲೆಂಟ್ ಆಗಿರೋದು ಯಾಕೆ? ಆಪ್ತನ ಮೇಲಿನ ಅಕ್ಕರೆಯನ್ನ ಕಳೆದುಕೊಂಡು ಬಿಟ್ರಾ? ಅಥವಾ ಆಪ್ತನ ಮೇಲೆ ಪ್ರೀತಿ ಮಮಕಾರ ಇದ್ರೂ ಕೂಡ ಮೊಮ್ಮಗನ ಗೆಲುವು, ರಾಜಕೀಯ ಭವಿಷ್ಯ, ಇದಕ್ಕೋಸ್ಕರ ಆಪ್ತನನ್ನೂ ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗ್ಬಿಟ್ರಾ ದೇವೇಗೌಡರು, ದೊಡ್ಡಗೌಡರು? ಇಂಥ ಚರ್ಚೆ ಚನ್ನಪಟ್ಟಣದ ಗ್ರೌಂಡ್ನಲ್ಲೇನೆ ಕಾಣೋಕೆ ಸಿಗ್ತಾ ಇದೆ. ಇದೇ ಕಾರಣಕ್ಕೇನೆ ಪುತ್ರ ಹಾಗೆ ಆತನ ಪುತ್ರ ಅಂದರೆ ಮೊಮ್ಮಗ, ಇವರ ಪ್ರೀತಿ ಹೆಚ್ಚಾಗಿ ಆಧುನಿಕ ಕಲಿಯುಗದ ಧೃತರಾಷ್ಟ್ರನ ರೀತಿ ಆಡ್ತಿದ್ದಾರೆ ದೇವೇಗೌಡರು ಅನ್ನೋ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲವನ್ನು ಕಂಡು ಕಣ್ಮುಚ್ಚಿ ಕುಳಿತಿದ್ದಾರಾ ಮಾಜಿ ಪ್ರಧಾನಿಗಳು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪಕ್ಷದ ಒಳಗಿದಕ್ಕೆ ಯಾವ ರೀತಿಯಾಗಿ ಉತ್ತರ ಕಂಡುಕೊಳ್ತಾರೆ ಕಾದು ನೋಡಬೇಕಾಗಿದೆ.